ಇರ್ತಕ್ಕಂಥ ಬೇಗೂರು ಗ್ರಾಮದಲ್ಲಿ ಸುಮಾರು ಒಂದು 6 ತಿಂಗಳಿಂದ ಈ ಒಂದು 10 ಎಕರೆ ಪ್ರದೇಶನ ಗುರುತಿಸಿ ಈ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಮಿಕರೆಲ್ಲರಿಗೂ ಕೂಡ ಏನಾದರೂ ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮನ ರೂಪಿಸಿಕೊಂಡು ಇವತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರ ಒಂದು ವಸತಿ ಶಾಲೆನ ಇಲ್ಲಿ 10 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗುದ್ಲಿ ಪೂಜೆನ ಶಂಕುಸ್ಥಾಪನೆಯನ್ನ ಇವತ್ತು ಮಾಡಿದೀವಿ. 15 ತಿಂಗಳ ಒಳಗಡೆ ಇಲ್ಲಿ ಈ ಒಂದು ಶಾಲೆನ ಪ್ರಾರಂಭ ಮಾಡಿ 6ನೇ ತರಗತಿಯಿಂದ ಹಿಡಿದು 2nd PUC ವರೆಗೂ ಉದ್ದೇಶ ಇರತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕಾರ್ಮಿಕರು ಹಗಲು ರಾತ್ರಿ ಯಾರು ಶ್ರಮಿಸ್ತಾರೆ ಅವ್ರ ಮಕ್ಕಳಿಗೂ ಕೂಡ ಒಳ್ಳೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಸತಿ ಶಾಲೆನ ಪ್ರಾರಂಭ ಮಾಡಿ 6ನೇ ತರಗತಿಗೆ ಬಿಟ್ಟು ಬಂದ್ರೆ PUC ಮುಗಿಸೋವರೆಗೂ ಕೂಡ ಆ ಮಕ್ಕಳನ್ನ ಸುಮಾರು ಒಂದು ICSE ಅಲ್ಲ CBSE ಲೆವೆಲ್ ವರೆಗೂ ಕೂಡ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆನ ಇಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಮೊಟ್ಟ ಮೊದಲನೇ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದರಲ್ಲಿ ಮೊದಲನೇ ತಾಲೂಕು ಆಯ್ಕೆ ಆಗಿರ್ತಕ್ಕಂಥದ್ದು ಹೊಸಕೋಟೆ ತಾಲೂಕು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡಣ್ಣವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತೀನಿ. ಅದೇ ವೇದಿಕೆಯಲ್ಲಿ ಸುಮಾರು 1200 ಏನಿಲ್ಲಿ ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ಕೂಡ ಸೇಫ್ಟಿ ಕಿಟ್ಗಳ ವಿತರಣೆ, ತರಬೇತಿ ಮತ್ತೆ ಸುಮಾರು 5 ಜನ ವಿಶೇಷ ಚೇತನರೇನಿದ್ದಾರೆ ಅವ್ರಿಗೆ ಇಲ್ಲಿ ತ್ರಿಚಕ್ರ ವಾಹನದ ವಿತರಣೆ ಕಾರ್ಯಕ್ರಮನ ಕೂಡ ಈ ಒಂದು ವೇದಿಕೆಯಲ್ಲಿ ಒಂದೇ ಸೂರಡಿಯಲ್ಲಿ ಇವತ್ತು ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಗೊತ್ತಿದ್ದಂಗೆ ಮಾಧ್ಯಮಗಳಲ್ಲಿ ಈಗಾಗಲೇ ನೋಡಿದಿರ, ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಹೈಕಮಾಂಡ್ ಅವರು ಡೆಲ್ಲಿಗೆ ಕರೆಸಿ ಈಗಾಗಲೇ ಅವ್ರ ಹತ್ರ ಗುಪ್ತವಾಗಿ ಮಾತಾಡಿ ಅವ್ರಿಗೇನೋ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಇವತ್ತು ನಮ್ಮ ಇಲಾಖೆಯ ಸಚಿವರು ಸಂತೋಷ್ ಲಾಡಣ್ಣು ಬರ್ದೇ ಇರೋಕ್ಕೆ ಕಾರಣ ವಿಶೇಷವಾಗಿ ಕ್ಯಾಬಿನೆಟ್ನು ಕೂಡ ಇವತ್ತು ಕರೆದಾಗಿದೆ. ಕ್ಯಾಬಿನೆಟ್ ವಿಶೇಷವಾಗಿ ಇವತ್ತು ನಡೀತಾ ಇದೆ. ನಾಳೆ ಗವರ್ನರ್ನ ಸಮಯನ ಕೂಡ ತಗೊಂಡಿದ್ದಾರೆ ಅಂತಿದ್ದಾರೆ. ಏನ್ ಸೂಚನೆಯನ್ನ ಹೈಕಮಾಂಡ್ ಅವ್ರಿಗೆ ಕೊಟ್ಟಿದ್ದಾರೆ, ಯಾವ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಇನ್ನೇನು 24 ಗಂಟೆ ಕಾಯ್ಬೇಕು ನಾವು ಎಲ್ಲರೂ ಕೂಡ ಕಾತ್ ನೋಡೋಣ. ಅದೇನು ಯಾರಿಗೆ ಮಾಹಿತಿ ಹೇಳಿದ್ದು, ನಮ್ಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಮುಖ್ಯಮಂತ್ರಿಗಳು ಮಾಡೋರು ಡೆಲ್ಲಿಯಲ್ಲಿ ಅವ್ರೆ. ನನ್ನ ಕೈಯಲ್ಲಿ ಏನಾದ್ರು ಆ ಶಕ್ತಿ ಇದ್ರೆ ಮುಖ್ಯಮಂತ್ರಿ ಮಾಡೋ ಶಕ್ತಿ ನನ್ ಕೇಳ್ಬೋದಿತ್ತು. ಮುಖ್ಯಮಂತ್ರಿಗಳು ಮಾಡೋ ಶಕ್ತಿ ಎಲ್ಲ ಡೆಲ್ಲಿಯಲ್ಲಿ ಇರೋರ್ಗೆ ಇರ್ತಕ್ಕಂಥದ್ದು, ಹೈಕಮಾಂಡ್ಗೆ ಇರ್ತಕ್ಕಂಥದ್ದು. ಅದರಿಂದ ಏನ್ ನಾವು 135 ಜನ ಏನ್ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆ ಆಗಿದ್ದೀವಿ, ನಾವೆಲ್ಲರೂ ಕೂಡ ಆ ಕಾಂಗ್ರೆಸ್ ಹಸ್ತದ ಅಡಿಯಲ್ಲಿ ಹೈಕಮಾಂಡಿನ ಆದೇಶದಲ್ಲಿ ಅವ್ರು ಯಾವ ರೀತಿಯಲ್ಲಿ ನಡ್ಕೋಬೇಕು, ಏನ್ ಮಾಡ್ಬೇಕಂತ ಸೂಚಿಸ್ತಾರೋ ಅದಕ್ಕೆ ತಕ್ಕಂಗೆ ನಡ್ಕೊಳಕ್ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ. ಅದರಲ್ಲೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಏನ್ ಸೂಚನೆ ಮಾಡುತ್ತೋ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ, ಹೈಕಮಾಂಡ್ ಏನ್ ನಿರ್ಧಾರ ತೋರಿಸುತ್ತೋ ಅದು ಪಕ್ಷ ಇನ್ನೇನು ಚುನಾವಣೆಗಳು 2 ವರ್ಷದಲ್ಲಿದೆ. ಪಕ್ಷದ ಸಂಘಟನೆ ಮಾಡಬೇಕು. ಸರ್ಕಾರದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಸಾರ್ವಜನಿಕರಿಗೂ ತಲುಪ ರೀತಿಯಲ್ಲಿ ಮಾಡಬೇಕು. ವಿಶೇಷವಾಗಿ SIR ಅಲ್ಲಿ, ಮ್ಯಾಪಿಂಗ್ ಅಲ್ಲಿ ಈ ರೀತಿಯಲ್ಲೆಲ್ಲ ಕೂಡ ಏನೇನು ತೊಂದರೆಗಳಾಗ್ತಾ ಇದಾವೆ ಅವನ್ನು ಕೂಡ ಸಾರ್ವಜನಿಕರ ಗಮನಕ್ಕೆ ತರಬೇಕು. ಇವೆಲ್ಲ ಕೆಲಸಗಳನ್ನ ಚುರುಕಾಗಿ ಮಾಡ್ಬೇಕಾದ್ರಿಂದ ಏನು ಸೂಚನೆಗಳು ಹೈಕಮಾಂಡ್ ತೀರ್ಮಾನ ಮಾಡಿ ನಿರ್ಧಾರ ಮಾಡಿದ್ರೆ ಅವೆಲ್ಲವಕ್ಕೂ ಕೂಡ ನಾವು ತಯಾರಾಗಿದ್ದೀವಿ. ಏನ್ ಜವಾಬ್ದಾರಿ ಕೊಡುತ್ತೋ, ಏನ್ ಮಾಡಕ್ ಹೇಳುತ್ತೋ ಮಾಡಿದೀವಿ. ಬೇರೆ ರಾಜ್ಯಗಳು ಕೆಲಸ ಮಾಡುವಂದಾಗ ಬೇರೆ ರಾಜ್ಯಗಳಿಗೂ ಕೆಲಸ ಮಾಡಿದೀವಿ. ಎಲೆಕ್ಷನ್ ಬೇರೆ ರಾಜ್ಯಗಳಲ್ಲಿ ಮಾಡುವಂದಾಗ ಮಾಡಿದೀವಿ. ನಮ್ಮ ರಾಜ್ಯದಲ್ಲೇ ಏನ್ ಕೆಲಸ ಮಾಡೋದ್ರು ಕೂಡ ಹೇಳಿದೆ. ಪಕ್ಷ ಏನ್ ಸೂಚನೆ ಮಾಡುತ್ತೋ, ಏನ್ ಜವಾಬ್ದಾರಿ ಕೊಡುತ್ತೋ 100ಕ್ಕೆ 100 ಕಾಯ ವಾಚ ಮನಸ ಆ ಕೆಲಸಗಳನ್ನೆಲ್ಲ ಕೂಡ ಮಾಡ್ತೀವಿ. ಆಕಾಂಕ್ಷಿಗಳು ಯಾಕೆ ಎಲ್ಲರೂ